ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ಸಂವಿಧಾನದ ಬಗ್ಗೆ ನಾನು ಪೀಠಿಕೆನ ಹೇಳಿದ್ದೀನಿ, ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೀನಿ. ಈಗ ಸಂವಿಧಾನದ ಒಳಗಡೆ ಏನಿದೆ, ಅರ್ಥಗಳೇನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಬಹುಕಾಲದಿಂದ ಬ್ರಿಟಿಷ್ ಸರ್ಕಾರದ ದಬ್ಬಾಳಿಕೆಗೆ ಸಿಡಿದ ಭಾರತದ ಜನ ಕೊನೆಗೂ ಬ್ರಿಟಿಷ್ ಸರ್ಕಾರದ ಕೃತ್ಯಗಳು ಸಮರ್ಥವಾಯಿತು. ಭಾರತವು ಸ್ವತಂತ್ರ ರಾಷ್ಟ್ರವಾಗಿ ಪುನರ್ಜನ್ಮ ಪಡೆಯಿತು. ಸ್ವತಂತ್ರ ಭಾರತಕ್ಕೆ ತನ್ನದೇ ಆದ ಪ್ರಾದೇಶಿಕ, ಧಾರ್ಮಿಕ, ಸಾಮಾಜಿಕ ನಿಯಮಗನುಗುಣವಾಗಿ ಕಾನೂನು ರಚನೆಯು ಭಾರತ ಸರ್ಕಾರದ ಆದ್ಯ ಕರ್ತವ್ಯವಾಯಿತು. ಅದರ ಪ್ರಕಾರ ನಮ್ಮ ದೇಶಕ್ಕೆ ಒಂದು ಸಂವಿಧಾನ ಬೇಕಿತ್ತು. ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಸಂವಿಧಾನ ರಚನಾ ಸಭೆಯನ್ನು ಭಾರತ ಸಂವಿಧಾನದ ಮೊದಲ ನುಡಿ ಆಫ್ ಕಾನ್ಸ್ಟಿಟ್ಯೂಷನ್. ನಾವು ಭಾರತದ ಜನತೆ ಒಮ್ಮತದಿಂದ ಭಾರತ ದೇಶವನ್ನು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಪ್ರಜಾಸತ್ತಾತ್ಮಕ ಪ್ರಜಾರಾಜ್ಯವಾಗಿ, ಸಾರ್ವಭೌಮ ದೇಶವನ್ನಾಗಿ ಕಟ್ಟುವುದಾಗಿ ನಿರ್ಣಯಿಸಿದ್ದು, ಅದರ ಎಲ್ಲ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಾಕ್ ಸ್ವಾತಂತ್ರ್ಯ, ತನಗಿಷ್ಟವಾದ ಶಕ್ತಿಯಲ್ಲಿ ನಂಬಿಕೆ ಮತ್ತು ಪೂಜಿಸುವ ಸ್ವಾತಂತ್ರ್ಯವನ್ನು ದೊರಕಿಸಿಕೊಡುವ ಮೂಲ ಉದ್ದೇಶವನ್ನು ಹೊಂದಿದ್ದು, ಅವುಗಳ ಪಾಲನೆಗಾಗಿ ಶ್ರಮಿಸಲಾಗುತ್ತದೆ. ಇದು ಪ್ರಿಯಾಂಬಲ್. 26ನೇ ನವೆಂಬರ್ ತಿಂಗಳ 1949ನೇ ಇಸ್ವಿಯಂದು, ಅರ್ಥ ಮಾಡ್ಕೊಳ್ಳಿ ಸ್ಪರ್ಧಾರ್ಥಿಗಳೇ, 26ನೇ ನವೆಂಬರ್ 1949ನೇ ಇಸ್ವಿಯಂದು ನಾವು ನಮ್ಮನ್ನು ನಮ್ಮ ರಾಷ್ಟ್ರದ ಸಂವಿಧಾನಕ್ಕೆ ಅರ್ಪಿಸಿಕೊಂಡು ಅದನ್ನು ಅಂಗೀಕರಿಸಿ ಕಾನೂನು ಸಮ್ಮತವಾಗಿ ರಾಷ್ಟ್ರದ ಎಲ್ಲ ಮಂಡಳಿ ಸದಸ್ಯರ ಮಹಾಸಭೆಯಲ್ಲಿ ಸಮ್ಮತಿಸಲಾಗಿದೆ. ಸಂವಿಧಾನ ಜಾರಿಗೆ ಬಂದ ದಿನ ನವೆಂಬರ್ 26, 1949. ಗುರ್ತು ಮಾಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ, ಆಯಿತಾ. ನೆಕ್ಸ್ಟು, ಸಂವಿಧಾನ ಜನಕರು ತಮ್ಮ ಮೊದಲ ನುಡಿಯಲ್ಲಿ ಸಂವಿಧಾನ ಅಳವಡಿಕೆಯ ಮೂಲ ತತ್ವವನ್ನು ವಿವರಿಸುತ್ತಾರೆ. ಭಾರತ ಸಂವಿಧಾನದ ಮೂಲ ಮತ್ತು ಸಂವಿಧಾನ ವಿವರಣೆಗಳು. ಭಾರತ ಸಂವಿಧಾನದ ವಿಶೇಷತೆಗಳು. ಸಾಲಿಯಂಟ್ ಫೀಚರ್ಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಜಗತ್ತಿನಲ್ಲಿ ಅತ್ಯಂತ ವಿಶಾಲವಾದ ಸಂವಿಧಾನ. ನಂಬರ್ 1 ಗುರ್ತು ಮಾಡ್ಕೊಳ್ಳಿ, ಲೆಂತೆಸ್ಟ್